ನಮಸ್ತೆ, ನನ್ನ ಹೆಸರು ಗಂಟೆಕ್ಲು ಪೃಥ್ವಿ ಅಂತ. ನಾನು ಒಂದು 3 ಇಯರ್ಸಿಂದ ಫಾರ್ಮಿಂಗ್ ಮಾಡ್ತಿದ್ದೀನಿ ಇಲ್ಲಿ ತೀರ್ಥಹಳ್ಳಿಯಲ್ಲಿ. ನಾವು ಅಗ್ರಿಕಲ್ಚರ್ ಬೇಸ್ಡ್ ಫ್ಯಾಮಿಲಿಂದಲೇ ಬಂದಿರೋದು. ನಾನು ಮೊದಲು 2010ಇಂದ 2021 ತನಕ ನಾನು ಬಿಸ್ನೆಸ್ ಮಾಡ್ತಿದ್ದೆ. ಆಮೇಲೆ ನಮ್ಮ ತಂದೆ ತೀರ್ಕೊಂಡಾದ್ಮೇಲೆ ಅವ್ರಿಗೆ ನಮಗೆ ಬಿಸ್ನೆಸ್ಸು ಮತ್ತು ಇದು ನೋಡ್ಕೊಳಕ್ಕಾಗದೆ ನಾನು ಬಿಸ್ನೆಸ್ ಸ್ಟಾಪ್ ಮಾಡಿ ಈಗ ತೋಟನೇ ನೋಡ್ಕೊತಿದ್ದೀನಿ. ತೀರ್ಥಹಳ್ಳಿಲಿ ಬುಕ್ಲಾಪುರ ಹೊರಬೈಲಲ್ಲಿ ಸ್ವಲ್ಪ ಜಮೀನಿದೆ, ಆಮೇಲೆ ಕೆಸ್ತೂರ್ ಅಂತ ಅಲ್ಲಿ ಸ್ವಲ್ಪ ಜಮೀನಿದೆ, ಆಮೇಲೆ ಇಚಿಲ್ಬೈಲ್ ಅಂತ ಅಲ್ಲಿ ಜಮೀನಿದೆ. ನಾವೀಗ ಇಲ್ಲಿ ನಾನು ಭಾಸ್ಕರ್ ಒಂದು 3 ಇಯರ್ಸ್ ಹೀಗೆ ಯಾರೋ ನನ್ನ ಸ್ನೇಹಿತರು ಕಂಪ್ನಿ ಬಗ್ಗೆ ಹೇಳಿದಾಗ ಭಾಸ್ಕರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ತಗೊಂಡ್ಬಿಟ್ಟು ಅವ್ರಿಗೆ ಅಪ್ರೋಚ್ ಮಾಡಿದಾಗ ಅವ್ರು ನಮ್ಮ ತೋಟ ಬಂದು ವಿಸಿಟ್ ಮಾಡಿದ್ರು. ಅವಾಗ ಸರ್ ನೀವು ನಾವು ನಮ್ಮ ತಂದೆ ಕಾಲದಲ್ಲಿ ಬರೀ ನಾವು ಕಾಂಪೋಸ್ಟ್ ಗೊಬ್ಬರನೇ ಹಾಕ್ತಿದ್ವಿ, ಕೆಮಿಕಲ್ ಏನೂ ಹಾಕ್ತಿರಲಿಲ್ಲ. ನಾನು ಫಸ್ಟು ಆಮೇಲೆ ಅದಕ್ಕಿಂತ ಮುಂಚೆ ಸ್ವಲ್ಪ ದಿವಸ ಇದಾಕಿದ್ವಿ, ಅದು ಕಾಂಪ್ಲೆಕ್ಸ್ ಗೊಬ್ಬರಗಳು ಹಾಕಿದ್ವಿ ತಂದೆಯವ್ರು ತೀರ್ಕೊಂಡು ಆದಮೇಲೆ. ಆಮೇಲೆ ಭಾಸ್ಕರ್ ಸಿಕ್ಮೇಲೆ ನಾನು ಕಂಪ್ಲೀಟ್ ಯಾರಾನೇ ಹಾಕ್ತಿದ್ದೀನಿ. ವಿನ್ನರು ನೈಟ್ರೋಬೋರ್ ಫಸ್ಟ್ ಹಾಕ್ತಿದ್ದೆ. ಲಾಸ್ಟ್ ಇಯರಿಂದ SOPಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಿದೆ. ತೋಟದಲ್ಲಿ ನನಗೆ ರೋಗಗಳು ಕಡಿಮೆ ಆಗಿದೆ. ನಾನು ಭಾಸ್ಕರ್ ಶೆಡ್ಯೂಲ್ ಪ್ರಕಾರ ಅವ್ರು ನಮಗೆ 4 ಥರ ಶೆಡ್ಯೂಲ್ ಕೊಟ್ಟಿದ್ರು. ಸೆಪ್ಟೆಂಬರ್ ಎಂಡ್ ಒಳಗೆ ನನಗೆ ಸಾಯಿಲ್ ಅಪ್ಲಿಕೇಶನಿಗೆ ನಾನು ವಿನ್ನರ್ 200 ಗ್ರಾಮ್ಸು, SOP ಫೀಲ್ಡ್ ಅಪ್ಲಿಕೇಶನಿಂದ 100 ಗ್ರಾಮ್ಸ್ ಕೊಟ್ಟಿದ್ದೀನಿ. ಆಮೇಲೆ ಡಿಸೆಂಬರಲ್ಲಿ ನೈಟ್ರೋಬೋರ್ಗು 100 ಗ್ರಾಮ್ಸ್ ಪರ್ ಟ್ರೇ ಕೊಟ್ಟಿದ್ದೀನಿ. ಮತ್ತು ಇದು ನನಗೆ ಆಮೇಲೆ ಅವರು ಡ್ರೆಂಚಿಂಗಿಗೆ ನಾನು ರೇಗ ಮತ್ತು MAP ಮತ್ತು SOP ಬಡ್ ಬಿಲ್ಡರ್ ಡ್ರೆಂಚಿಂಗ್ ಮಾಡಿದ್ದೀನಿ. ಅದು ನಾನು ಮಂತ್ ಆಫ್ ಜಾನ್ವರಿಲಿ ಒಂದ್ಸತಿ ಮಾಡಿದ್ದೀನಿ ಮತ್ತು ಮಂತ್ ಆಫ್ ಏಪ್ರಿಲ್ ಒಂದ್ಸತಿ ಮಾಡಿದ್ದೀನಿ. ಆಮೇಲೆ ನಾನು ಫಾಲಿಯರ್ ಸ್ಪ್ರೇಗೆ ಜಿಂಕ್ ಟ್ರ್ಯಾಕು, ಬೋರ್ ಟ್ರ್ಯಾಕು ಮತ್ತು ಬಡ್ ಬಿಲ್ಡರ್ ನಾನು ಫಾಲಿಯರ್ ಸ್ಪ್ರೇ ಮಾಡಿದ್ದೀನಿ. ಅದು 2 ಕಾಳು ಮೆಣಸಿಗೆ ಮತ್ತು ಅಡಿಕೆಗೆ 2ಕ್ಕೂ ಫಾಲಿಯರ್ ಸ್ಪ್ರೇ ಮಾಡಿದ್ದೀನಿ. ಹಾಗೆ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಆಮೇಲೆ ನನಗೆ ಮೇ ಎಂಡಲ್ಲಿ ವಿನ್ನರ್ 200 ಗ್ರಾಮು ಮತ್ತು SOP 100 ಗ್ರಾಮ್ ಮತ್ತು ಮರಕ್ಕೆ ಸಾಯಿಲ್ ಅಪ್ಲಿಕೇಶನ್ ಮಾಡಿದ್ದೀನಿ. ಹಾಗೆ ತುಂಬ ರಿಸಲ್ಟ್ ಬಂದಿದೆ, ಅಂದರೆ ರಿಸಲ್ಟ್ ಕಾಣ್ತಿದೆ ನನಗೆ ಇದು. ಬಟ್ ಕಂಪೇರಿಟಿವ್ಲಿ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ತೋಟದ್ದು ಫಸ್ಟು ತುಂಬ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಇಯರ್ಗೂ ಹೊಡೆ ಚೆನ್ನಾಗಿದೆ. ಈ ವರ್ಷವೂ ಅವ್ರದ್ದು ಹಾಕಿದ್ದೀನಿ ಗೊಬ್ಬರ. ಇನ್ನೂ ನಾನು ಡಿಸೆಂಬರಿಗೆ ಒಂದು ನೈಟ್ರೋಬೋರ್ ಕೊಡಬೇಕಂತ ಇದ್ದೀನಿ. ಈಗ 100 ಗ್ರಾಮ್ಸ್ ಪರ್ ಟ್ರೀ ಈಗ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಕಂಪ್ನಿಯಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಕಂಪೇರಿಟಿವ್ಲಿ ಅದರ್ ಫರ್ಟಿಲೈಸರ್ಸಿಗೆ ನನಗೆ ಒಳ್ಳೆ ರಿಸಲ್ಟ್ ಬರ್ತಿದೆ. ನಮ್ಮ ಸ್ನೇಹಿತರುಗಳು, ನಮ್ಮ ರಿಲೇಟಿವ್ಸು ಎಲ್ಲ ತೋಟಕ್ಕೆ ಬಂದವರೆಲ್ಲ ತುಂಬ ಚೇಂಜ್ ಆಗಿದೆ. ಏನು ಗೊಬ್ಬರ ಹಾಕ್ತಿದೆ ನಾವೆಲ್ಲರಿಗೂ ಗೊಬ್ಬರದ ಬಗ್ಗೆ ನಾವು ರೆಕಮೆಂಡ್ ಮಾಡ್ತಿದ್ದೀವಿ. ಬಟ್ ನನಗಂತೂ ಬಗ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ.